ಬಾಹ್ಯಾಕಾಶದಿಂದ ಭೂಮಿಗೆ ಮರಳಿದ 4 ತಂಡ ಅಮೆರಿಕದ ಫ್ಲೋರಿಡಾದ ಸಮುದ್ರದಲ್ಲಿ ಸ್ಪೇಸ್ಎಕ್ಸ್ ಈ ಒಂದು ನೌಕೆ ಬಂದಿಳಿದಿದೆ. ಸುರಕ್ಷಿತವಾಗಿ ಲ್ಯಾಂಡ್ ಆಗ್ತಾ ಇದ್ದಂತೆ ಸುನಿತಾ ವಿಲಿಯಮ್ಸ್ ಮತ್ತು ತಂಡಕ್ಕೆ ಸ್ವಾಗತ ಭರ್ಜರಿ ಏನಂತಂದ್ರೆ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ವಿಶ್ವವೇ ಕಾದು ಕುಳಿತಂತಹ ಈ ಒಂದು ಪ್ರಾಜೆಕ್ಟ್ ಈಗ ಸಕ್ಸಸ್ ಆಗಿದೆ. ನಾಸಾ ಸಂಸ್ಥೆ ಬರೋಬ್ಬರಿ 286 ದಿನಗಳ ಬಳಿಕ ಈ ಒಂದು ಟೆಕ್ನಿಕಲ್ ಎರರ್ ಅನ್ನು ಸರಿಪಡಿಸಿ ಇತಿಹಾಸ ನಿರ್ಮಾಣ ಮಾಡಿದೆ. ಸ್ಪೇಸ್ಎಕ್ಸ್ ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಸೇಫ್ ಆಗಿ ಸಮುದ್ರಕ್ಕೆ ಲ್ಯಾಂಡ್ ಆಗಿದೆ. ಫ್ಲೋರಿಡಾದ ಸಮುದ್ರದಲ್ಲಿ ಈ ಒಂದು ನೌಕೆ ಲ್ಯಾಂಡ್ ಆಗಿದೆ. ಮಂಗಳವಾರ ರಾತ್ರಿ 8:35ಕ್ಕೆ ಬಾಹ್ಯಾಕಾಶದಿಂದ ಪ್ರಯಾಣ ಬೆಳೆಸಿತ್ತು. ಬುಧವಾರ ಭಾರತೀಯ ಕಾಲಮಾನ ನಸುಕಿನ ಜಾವ 3:27 ಸೇಫ್ ಆಗಿ ಲ್ಯಾಂಡ್ ಆಗಿದೆ. ಬಾಹ್ಯಾಕಾಶ ಕೇಂದ್ರದಿಂದ ನಿರಂತರ 17 ಗಂಟೆಗಳ ಕಾಲ ಪ್ರಯಾಣ ಮಾಡಿತ್ತು. ಅಂದರೆ ಬಾಹ್ಯಾಕಾಶದಿಂದ ಭೂಮಿಗೆ ಬರೋದಕ್ಕೆ 17 ಗಂಟೆಗಳ ಕಾಲ ಸಮಯವನ್ನು ತೆಗೆದುಕೊಂಡಿದೆ. ಈ ಒಂದು 17 ಗಂಟೆಗಳ ಕಾಲ ಸಮಯ ಏನಿತ್ತಲ್ಲ, ಇದು ಮಾಡು ಇಲ್ಲವೇ ಮಡಿ, ತುಂಬಾ ಕ್ರೂಷಿಯಲ್ ಅಂದರೆ ತುಂಬಾ ಕ್ರಿಟಿಕಲ್ ಸಮಯವಾಗಿತ್ತು. ಭೂಮಿಗೆ ಈ ಒಂದು ನೌಕೆ ಸ್ಪೇಸ್ಎಕ್ಸ್ ಡ್ರ್ಯಾಗನ್ ನೌಕೆ ಭೂಮಿಗೆ ಸಮೀಪಿಸ್ತಾ ಇದ್ದಂತೆ ವಿಜ್ಞಾನಿಗಳು ಅನೇಕ ಸವಾಲುಗಳನ್ನು ಎದುರಿಸಬೇಕಾಯಿತು. ಯಾವಾಗ ಬಾಹ್ಯಾಕಾಶದ ವಾತಾವರಣ ಬಿಟ್ಟು ಭೂಮಿಯ ವಾತಾವರಣಕ್ಕೆ ಬರ್ತೋ ಆ ಟೈಮಲ್ಲಿ ಕೆಲವೊಂದಿಷ್ಟು ಸವಾಲುಗಳನ್ನು ವಿಜ್ಞಾನಿಗಳು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಆ ಎಲ್ಲ ಸವಾಲುಗಳನ್ನು ಎದುರಿಸಿ ಸುರಕ್ಷಿತವಾಗಿ ಲ್ಯಾಂಡ್ ಮಾಡಲಾಗಿದೆ. ಮೊದಲಿಗೆ ನೌಕೆಯ 2 ಡ್ರೋಗ್ ಪ್ಯಾರಾಶೂಟ್ಗಳು ಓಪನ್ ಆಗುತ್ತೆ. ಲ್ಯಾಂಡಿಂಗ್ ಆಗುವಂತಹ ಸಮಯದಲ್ಲಿ ವೇಗ ತಗ್ಗಿಸುವುದಕ್ಕೆ 4 ಮೇನ್ ಪ್ಯಾರಾಶೂಟ್ಗಳನ್ನು ಓಪನ್ ಮಾಡಲಾಗುತ್ತೆ. ನಯವಾಗಿ ಫ್ಲೋರಿಡಾದ ಸಮುದ್ರಕ್ಕೆ ಈ ಒಂದು ನೌಕೆಯನ್ನು ಲ್ಯಾಂಡಿಂಗ್ ಮಾಡಲಾಗಿದೆ. ಸಮುದ್ರಕ್ಕೆ ಬಂದಿಳಿತಾಗಿದ್ದಂತೆ ಈ ಒಂದು ಕ್ಯಾಪ್ಸುಲ್ ಅಂತಂದರೆ ಕೋಶ, ಏನು ಮೇಲ್ಗಡೆ ನಾವು ನೋಡ್ತೀವಲ್ಲ ಅಲ್ಲಿ ಕುಳಿತಂತಹ ನೌಕೆಯ ಗಗನಯಾತ್ರಿಗಳು, ಅದಕ್ಕಂತಾರೆ ಕ್ಯಾಪ್ಸುಲ್ ಅಂತ ವಿಜ್ಞಾನದ ಪದದಲ್ಲಿ ಹೇಳ್ತಾರೆ. ಆ ಒಂದು ಕ್ಯಾಪ್ಸುಲ್ ಸಮುದ್ರಕ್ಕೆ ಬಂದಿಳಿತಾಗಿದ್ದಂತೆ ಅದು ತೇಲಾಡುತ್ತೆ. 4 ಬೋಟ್ಗಳಲ್ಲಿ ಎಂಟ್ರಿ ಕೊಟ್ಟ ಅಮೆರಿಕದ ನೌಕಾಪಡೆ ರೋಪುಗಳನ್ನು ಕಟ್ಟಿ ಕ್ಯಾಪ್ಸುಲನ್ನು ಹಡಗಿಗೆ ಮೊದಲಿಗೆ ಶಿಫ್ಟ್ ಮಾಡಲಾಗತ್ತೆ. ಕ್ಯಾಪ್ಸುಲ್ನಿಂದ ಹೊರಬರ್ತಾ ಇದ್ದಂತೆ ಸುನಿತಾ ವಿಲಿಯಮ್ಸ್ ಕೈ ಬೀಸಿದ್ದಾರೆ. 4 ಹೆಲಿಕಾಪ್ಟರ್ಗಳನ್ನು ನಾಸಾ ಸಂಸ್ಥೆ ಶಿಫ್ಟ್ ಮಾಡಲಾಗಿತ್ತು. ಅಂದರೆ 4 ಹೆಲಿಕಾಪ್ಟರ್ ಅಂದರೆ ವೈದ್ಯಕೀಯ ಸವಲತ್ತುಗಳನ್ನು ಕೂಡ ಮೊದಲೇ ರೆಡಿ ಮಾಡಿಕೊಂಡಿತ್ತು ನಾಸಾ. 4 ಹೆಲಿಕಾಪ್ಟರ್ಗಳಲ್ಲಿ ನಾಸಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಸಾವನ್ನೇ ಗೆದ್ದು ಬಂದ ಭಾರತ ಮೂಲದ ಸುನಿತಾ ವಿಲಿಯಮ್ಸ್ ಯಾವಾಗ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಂತಹ ಸುದ್ದಿ ಬಿತ್ತರವಾಯಿತು, ಇಡೀ ದೇಶಾದ್ಯಂತ ವಿಶ್ವಾದ್ಯಂತ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. ಮೊದಲಿಗೆ 4 ಕ್ಯಾಪ್ಸುಲ್ ಬಂದು ಬೀಳ್ತಾಗಿದ್ದಂತೆ, ಸಮುದ್ರದಲ್ಲಿ ಆ ಒಂದು ಕ್ಯಾಪ್ಸುಲ್ ಬಂದು ಬೀಳ್ತಾಗಿದ್ದಂತೆ 4 ಬೋಟ್ಗಳ ಸಮೇತ 4 ಬೋಟ್ಗಳನ್ನು ಉಪಯೋಗ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಆ ಕ್ಯಾಪ್ಸುಲನ್ನು ಮೊದಲಿಗೆ ಹರ್ಡ್ಗಲ್ಲಿ ತಗೊಂಡು ಬರ್ತಾರೆ. ಗಗನಯಾತ್ರಿಗಳು ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಹೊರಗಡೆ ಬರೋಕ್ಕಿಂತ ಮುಂಚೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಲಾಗತ್ತೆ. ಸಡನ್ ಆಗಿ ಹೊರಗಡೆ ಬರೋದಕ್ಕೆ ಆಸ್ಪದ ಇರೋದಿಲ್ಲ. ಯಾಕಂತಂದ್ರೆ ಬಾಹ್ಯಾಕಾಶದಲ್ಲಿದ್ದ ವಾತಾವರಣವೇ ಬೇರೆಯಾಗಿರುತ್ತೆ, ಅಲ್ಲಿನ ಗುರುತ್ವಾಕರ್ಷಣ ಬಲವೇ ಬೇರೆಯಾಗಿರುತ್ತೆ. ದಿಢೀರಾಗಿ ಭೂಮಿಯ ವಾತಾವರಣಕ್ಕೆ ಒಗ್ಗೊಳ್ಳೋದಕ್ಕೆ ದೇಹ ಸಪೋರ್ಟ್ ಮಾಡೋದಿಲ್ಲ. ಅದಕ್ಕೋಸ್ಕರ ಮೊದಲಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿದ ನಂತರ ಗಗನಯಾತ್ರಿಗಳನ್ನು ಹೊರಗಡೆ ತೆಗೆದುಕೊಂಡು ಬರ್ತಾರೆ. ಸುರಕ್ಷಿತವಾಗಿ ಆರೋಗ್ಯವಾಗಿ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಭೂಮಿಗೆ ಬಂದಿಳಿದಿದ್ದಾರೆ. ಇನ್ನು 2024 ಜೂನ್ 5ರಂದು ಬಾಹ್ಯಾಕಾಶ ಕೇಂದ್ರದಿಂದ ಪ್ರಯಾಣ ಮಾಡಿದ್ರು ಇದೇ ಟೀಮ್. 8 ದಿನಗಳ ಕಾಲ ಹೋಗಿದ್ದಂತಹ ಸುನಿತಾ ವಿಲಿಯಮ್ಸ್ ಬೋಯಿಂಗ್ನ ಮೊದಲ ಮಾನವ ಸಹಿತ ಪರೀಕ್ಷಾ ಫ್ಲೈಟ್ ಇದಾಗಿತ್ತು. ಸ್ಟಾರ್ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಪ್ರಯಾಣ ಮಾಡಿದಂತಹ ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶ ಕೇಂದ್ರದಲ್ಲಿ ತಾಂತ್ರಿಕ ಸಮಸ್ಯೆಯುಂಟಾಗತ್ತೆ. 9ನೇ ದಿನಕ್ಕೆ ತಾಂತ್ರಿಕ ದೋಷಗಳು ಕಂಡುಬರುತ್ತೆ. ಬಾಹ್ಯಾಕಾಶ ನೌಕೆಯಲ್ಲಿ ನೌಕೆಯ ಪ್ರೊಫೈಲರ್ ಸಿಸ್ಟಮ್ ಅಲ್ಲಿ ದೋಷ ಕಂಡುಬರುತ್ತೆ. ಪೂರ್ವ ನಿಗದಿತ ಸಮಯಕ್ಕಿಂತ ವಾಪಸ್ ಬರೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನಾಗತ್ತಂತಂದ್ರೆ
ಆ ಒಂದು ಪ್ರೊಪೆಲ್ಲರ್ ಏನು ಸಿಸ್ಟಮಲ್ಲಿ ಲೋಪದೋಷ ಕಂಡು ಬಂದಿತ್ತು, ಆ ಲೋಪದೋಷ ಸರಿದೂಗಿಸೋದಕ್ಕೆ ನಾಸಾ ಸಂಸ್ಥೆಗೆ 286 ದಿನಗಳು ತೆಗೆದುಕೊಳ್ಳುತ್ತೆ. 286 ದಿನಗಳ ಬಳಿಕ ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದಾರೆ ಸುನೀತಾ ವಿಲಿಯಮ್ಸ್ ಮತ್ತು ತಂಡ. ಈ ಒಂದು ಪರೀಕ್ಷಾ, ಈ ಒಂದು ಲ್ಯಾಂಡಿಂಗ್ ವಿಶ್ವ ದಾಖಲೆ ಮಾಡಿದೆ. ನಾಸಾ ಇದರ ಜೊತೆಗೆ ಮತ್ತೊಂದು ವಿಶ್ವ ದಾಖಲೆಯನ್ನ ಮಾಡಿದೆ. Alexander are safely back home on Earth and getting